ಡೈರಿನಲ್ಲಿ ಏನೇನಾಯ್ತು ಗುರು? ಯಾವ ರೀತಿ ನಡ್ಕೊಂಡ್ರಪ್ಪ ಒಳಗಡೆ ಹೋಗಿ ಕೂತ್ಕೊಂಡಾಗ? ಯಾವ ರೀತಿ ಇತ್ತ ಆಟಿಟ್ಯೂಡು? ನಾನು ಒಂದು ಮಾತು ಹೇಳ್ತೇನೆ ತಾಲೂಕಿನ ಅಧಿಕಾರಿಗಳಿಗೆ, ಜಿಲ್ಲೆ ಅಧಿಕಾರಿಗಳಿಗೆ, ಇಲ್ಲಿ ನಾವೆಲ್ಲ ಇಲ್ಲಿ ನಿಂತಿದ್ದೀವಲ್ಲ, ನಾವೆಲ್ಲ 40-40 ವರ್ಷದಿಂದ ರಾಜಕಾರಣ ಮಾಡ್ಕೊಂಡ್ ಬಂದಿರ್ತಕ್ಕಂಥವ್ರು. ನೀವೆಲ್ಲ ಟೂರಿಂಗ್ ಟಾಕೀಸ್ ಗಿರಾಕಿಗಳು. 1 ವರ್ಷ ಇರ್ತೀರಾ, 2 ವರ್ಷ ಇರ್ತೀರಾ, ಯಾವನ್ಗೋ ಚಾಕ್ರಿ ಮಾಡ್ತೀರಾ, ಯಾವನ್ನ ಮುಲಾಜಿ ಕೆಲಸ ಮಾಡ್ತೀರಾ, ಹೋಯ್ತಾ ಇರ್ತೀರಾ. ಆದ್ರೆ ಇಲ್ಲಿ ಬಹಳ ಬದುಕಬೇಕಾಗಿರ್ತಕ್ಕಂಥವ್ರು, ಜನರ ಕಷ್ಟ ಸುಖ ಅರ್ಥ ಮಾಡ್ಕೊಂಡಿರ್ತಕ್ಕಂಥವ್ರು, ಇಲ್ಲಿ ನಾವೆಲ್ಲ ನಿಂತ್ಕೊಂಡಿದೀವಿ. ಒಂದ್ ಮಾತನ್ನ ತಿಳಿಸ್ಲಿಕ್ಕೆ ಬಯಸ್ತೇನೆ. ಇವತ್ತಿನ ಹೋರಾಟ ನಿಖಿಲ್ ಕುಮಾರಸ್ವಾಮಿ ಆಗ್ಲಿ, ನಮ್ಮ ಮಿತ್ರ ಪಕ್ಷ ಆಗ್ಲಿ, ನಮ್ಮ ಮಂಜಣ್ಣವರಾಗ್ಲಿ, ನಾವು ಇಲ್ಲಿ ಕೈ ಬಿಡ್ತಕ್ಕಂಥ ಪ್ರಶ್ನೆ ಇಲ್ಲ. ಇವತ್ತು ಸ್ಟೇಟ್ ಎಲೆಕ್ಷನ್ ಕಮಿಷನ್ ನ ಸಿಇಒ ಯಾರಿದ್ದಾರೆ, ಅವ್ರಿಗೆ ಈಗಾಗಲೇ ನಾವು ಒಂದು ಮನವಿಯನ್ನು ಮಾಡಿದ್ದೇವೆ. ಮಧ್ಯಾಹ್ನ 2:15 ಗಂಟೆಗೆ ನನಗೆ ಸಮಯವನ್ನು ನಿಗದಿ ಮಾಡಿದ್ದಾರೆ. ಅನುಭವ್ ಕುಮಾರ್ ಅವ್ರನ್ನ ಹೋಗಿ ಭೇಟಿ ಮಾಡ್ತಾ ಇದ್ದೇನೆ. ಅವ್ರಿಗೆ ಇಲ್ಲಿ ಆಗಿರ್ತಕ್ಕಂಥ ಏನು ದೃಶ್ಯಾವಳಿಗಳು, ನೈಜ ದೃಶ್ಯ ಇದೆಯಲ್ಲ, ನೆನ್ನೆ ನಡೆದಿರ್ತಕ್ಕಂಥ ಘಟನೆ ವಿಡಿಯೋಗಳು, ಅದನ್ನ ಪೆನ್ ಡ್ರೈವ್ ಮೂಲಕ ಅವ್ರಿಗೆ ಅದನ್ನ ಮುಂದೆ ಇಡ್ತೇನೆ. ಇಲ್ಲಿ ನಡೆದಿರ್ತಕ್ಕಂಥ ವಿಚಾರದ ಬಗ್ಗೆ ಇವತ್ತು ಯಾವ ರೀತಿ ಸ್ಟೇಟ್ ಎಲೆಕ್ಷನ್ ಕಮಿಷನ್ ಇದನ್ನ ಮಾನಿಟರ್ ಮಾಡ್ತಾರೆ ಅಂತಕ್ಕಂಥದ್ದನ್ನ ನಾನು ಗಮನಿಸ್ತೇನೆ. ಸೋಮವಾರದ ದಿನ ಚೀಫ್ ಎಲೆಕ್ಷನ್ ಕಮಿಷನ್ ನ ಭೇಟಿ ಮಾಡ್ತೇನೆ. ಡೆಲ್ಲಿಗೆ ಹೋಗ್ತಾ ಇದ್ದೇನೆ. ಚೀಫ್ ಎಲೆಕ್ಷನ್ ಕಮಿಷನ್ ನ ಭೇಟಿ ಮಾಡಿ ಅಲ್ಲಿರ್ತಕ್ಕಂಥ ಸಿಇಒ ಟೈಮ್ ತಗೊಂಡು ಇಲ್ಲಿ ನಡೀತಾ ಇರ್ತಕ್ಕಂಥ ಒಂದು ಘಟನೆಯನ್ನ ತೀವ್ರವಾಗಿ ಖಂಡಿಸ್ತಕ್ಕಂಥದ್ದಷ್ಟೇ ಅಲ್ಲ, ವೆಸ್ಟ್ ಬೆಂಗಾಲ್ ನಲ್ಲಿ ಯಾವ ರೀತಿ ಚುನಾವಣೆ ನಡೀತು, ಯಾವ ರೀತಿ ಪಾರದರ್ಶಕವಾಗಿ ನ್ಯಾಯಬದ್ಧವಾಗಿ ಚುನಾವಣೆ ಆಗ್ತಾ ಇದ್ದಂತ ಸಂದರ್ಭದಲ್ಲಿ ದೇಶದಿಂದ ಪ್ರಾಮಾಣಿಕ ದಷ್ಟ ಅಧಿಕಾರಿಗಳನ್ನ ತಗೊಂಡು ಬಂದು ಒಂದು ಸೆಂಟ್ರಲ್ ಫೋರ್ಸ್ ನ ಇಟ್ಟು ಒಂದು ಮಾನಿಟರ್ ನ ಮಾಡ್ತಕ್ಕಂಥ ಒಂದು ಪ್ರಕ್ರಿಯೆಗೆ ನಮಗೆ ಅವಕಾಶ ಇದೆ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ. ಅದು ವೆಸ್ಟ್ ಬೆಂಗಾಲ್ ನಲ್ಲಿ ಈಗಾಗಲೇ ನಾವೇನ್ ನೋಡಿದ್ದೇವೆ, ಅದನ್ನ ಕರ್ನಾಟಕ ರಾಜ್ಯದಲ್ಲಿ ನೀವು ಅನ್ಕೊಂಡಿದ್ದೀರಿ ಇದು ಕೇವಲ ನಿನ್ನೆ ರಾಮನಗರದಲ್ಲಿ ನಡೆದಿರ್ತಕ್ಕಂಥ ಒಂದು ಘಟನೆ ಅಂತ. ಆದ್ರೆ ವಾಸ್ತವದಲ್ಲಿ ಇವತ್ತು ರಾಜ್ಯದಲ್ಲಿ ನಿನ್ನೆ ನನಗಿಂತ ಬಂದಿರತಕ್ಕಂಥ ಸುದ್ದಿ 20-25 ವಿಧಾನಸಭಾ ಕ್ಷೇತ್ರದಲ್ಲಿ ಒಂದ್ ಕಡೆ ಪಾವುಗಡದಲ್ಲಿ ಹಿಂಗಾಗಿದೆ, ಒಂದ್ ಕಡೆ ಆ ಪಕ್ಕದ ಇಲ್ಲೇ ಇದೆಯಲ್ಲ ಸ್ವಾಮಿ ಲೆಟ್ಟು ಜೀನ್ಸು, ಇಲ್ಲೇ ಐತಲ್ಲ ಒಂದ್ ಜೀನು, ಕೆಟ್ಟ ಜೀನು, ಕುಣಿಗಲ್ ಜೀನು, ಇವರೆಲ್ಲ ಡಾಕ್ಟರ್ ಅಂತೆ. ಅದ್ ಯಾವ ತರ ಡಾಕ್ಟರ್ ನನಗೆ ಗೊತ್ತಿಲ್ಲಪ್ಪ, ಅದ್ ಯಾರನ್ನ ಆಪರೇಷನ್ ಮಾಡ್ತಾರೋ ಗೊತ್ತಿಲ್ಲ. ಅಲ್ಲಿ ಕುಣಿಗಲ್ಲಲ್ಲಿ, ಅರ್ಕಲ್ಗೂಡಲ್ಲಿ, ಪಾವುಗಡದಲ್ಲಿ, ರಾಜ್ಯದ ಅನೇಕ ಮೂಲೆಗಳಲ್ಲಿ ಇದಾಗಿದೆ. ಮಂಜಣ್ಣವರು ಒಂದು ಹೇಳ್ತಾ ಇದ್ರು, ಯಾವ್ದು ಡಿಸೈನ್ ಬಾಕ್ಸ್ ಸ್ಟುಡಿಯೋ ಇಟ್ಕೊಂಡವ್ರೆ, ಬರೀ ಇಂತ ಕೆಲಸನೇ. ಇಲ್ಲಿ ಯಾವನ್ಗೋ ಒಬ್ಬರು ಕೊಟ್ಟವ್ರೆ ಮೇಲುಸ್ತುವಾರಿ. ನಿನ್ನೆ ಪಾಪ ಮಾನ್ಯ ಮುಖ್ಯಮಂತ್ರಿಗಳಿಗೆ ಹೇಳ್ತಾರೆ, ಇಲ್ಲಿ ಪಾಪ ಇಲ್ಲಿ ಇರ್ತಕ್ಕಂಥ ಒಬ್ಬ ಜನಪ್ರತಿನಿಧಿ ಪಾಪ ಭಗವಂತ ಆರೋಗ್ಯ ಸರಿ ಮಾಡಿ ಬೇಗ ಬರ್ಲಿ, ನಾವೆಲ್ಲ ಜನ ಎಲ್ಲ ನೋಡ್ಬೇಕು ಅಂತ ಕಾಯ್ತಾ ಇದ್ದಾರೆ ಅವ್ರನ್ನೆಲ್ಲ ಪ್ರಶ್ನೆ ಕೇಳೋದಕ್ಕೆ. ಆರೋಗ್ಯದ ವಿಚಾರದಲ್ಲಿ ನಾವೆಲ್ಲರೂ ಅವ್ರ ಜೊತೆಲಿದ್ದೀವಿ. ಆರೋಗ್ಯ ಸರಿ ಇಲ್ಲ ಆಸಾಮಿಗೆ, ಆಸ್ಪತ್ರೆಯಲ್ಲಿ ಕೂತ್ಕೊಂಡು PLOಗಳು ಫೋನ್ ಮಾಡೋದಂತೆ, ಸಾರ್ ಹಿಂಗ್ ಮಾಡಕ್ ಬರಲ್ಲ ಸರ್, ನಾವೆಲ್ಲ ಟೀಚರ್ಗಳು ಎಲ್ಲ ಅಂಗನವಾಡಿಲೋ ಟೀಚರ್ಸ್ ಆಗಿ ಕೆಲಸ ಮಾಡ್ತಾ ಇದೀವಿ, ಹೆಚ್ಚು ಕಮ್ಮಿ ಆದ್ರೆ ನಮ್ ಸುಮ್ನೆ ಕೆಲಸ ಹೋಗ್ಬಿಡ್ತದೆ, ಬೇಡ ಅಂದ್ರೆ ನಮ್ಮ ಅಪ್ಪಂದು ಗೌರ್ಮೆಂಟ್ ಮಾಡಲೇ ನೋಡ್ಕತೀನಿ, ನಾನ್ ಬಂದು ನೋಡ್ಕತೀನಿ ಮಾಡು ಅಂತ ಹೇಳೋದು. ಆಸಾಮಿ ಅಲ್ಲೆಲ್ಲೋ ಕೂತ್ಕೊಂಡು ಆಸ್ಪತ್ರೆಯಲ್ಲಿ PLOಗಳಿಗೆ ಕೂತ್ಕೊಂಡು ಹೇಳೋದಂತೆ. ಒಂದ್ ಸಿಂಪಲ್ ಉದಾಹರಣೆ ಕೊಟ್ಬಿಡ್ತೀನಿ ನಿಮ್ಗೆ. ಇಲ್ಲಿ ವಿಶೇಷವಾಗಿ ಸೆನ್ಸಿಟಿವ್ ಬೂತ್ಗಳಂತ 35 ಬೂತ್ಗಳಿದೆ. ಅದ್ ಯಾವ್ದು ಅಂತ ನಿಮ್ಗೆ ಗೊತ್ತಾಯ್ತು, ಹೇಳದ್ವಲ್ಲ ಇವಾಗ ನಮ್ಮ ಸ್ನೇಹಿತರ ನಗರಗಳು. ಆ 35 ಬೂತ್ಗಳಲ್ಲಿ ಕಳೆದ ಚುನಾವಣೆಯಲ್ಲಿ ನಿಖಿಲ್ ಕುಮಾರಸ್ವಾಮಿ ಸೋತಿದ್ದಾನೆ ಅಂದ್ರೆ ಸತ್ತಿರವ್ರ ಹೆಸರಲ್ಲಿ ಓಟ್ ಹಾಕವ್ರೆ, ಒಬ್ಬೊಬ್ರು ಕಾಕ ಮುಚ್ಕೊಂಡ್ಬಂದು 4-5 ಓಟ್ ಹಾಕವ್ರೆ. ಆಯ್ತು, ರಾಮನಗರ ಕಳೆದಾಯ್ತು, ಅಲ್ಲಿ ಚನ್ನಪಟ್ಟಣದ ಉಪಚುನಾವಣೆಯಲ್ಲಿ ನಮ್ಮವ್ರು ಎಷ್ಟೋ ಜನ ಲೀಡರ್ಗಳು ಹಣ ಇಲ್ಲಿಂದ ಲಗೇಜ್ ಆಟ ಮಾಡ್ಕೊಂಡ್ಬಂದು ಓಟ್ ಹಾಕ್ತವ್ರೆ ಕನ್ನಡ ಚನ್ನಪಟ್ಟಣದಲ್ಲಿ ಅಂತಾರೆ. ಆಮೇಲೆ ಇಲ್ಲಿ ಹೇಳ್ದಂಗೆ ಹೊರ ರಾಜ್ಯದವರು ಇಲ್ಲಿ ಬಂದು ಗೆಜ್ಜಲ್ಗುಡ್ಡೆ ಅಂತ ಹೇಳ್ತಾರೆ ನೋಡಿ ನಮ್ಮ ಬಿಜೆಪಿಯ ಮುಖಂಡರು, ಅವ್ರು ಬಂದು ಇಲ್ಲಿ ಓಟ್ ಇಟ್ಕೊಂಡವ್ರೆ. ದಯವಿಟ್ಟು ನಾನು ಒಂದು ಮಾತನ್ನು ಹೇಳ್ತೇನೆ, ಕೈ ಜೋಡಿಸಿ ಮನವಿ ಮಾಡ್ತೇನೆ, ರಾಮನಗರ ಕ್ಷೇತ್ರದ ಜನತೆ ಎಚ್ಚೆತ್ತುಕೊಳ್ಳಿಲ್ಲ ಅಂದ್ರೆ ಮುಂದಿನ ಇಲ್ಲಿರ್ತಕ್ಕಂಥ ನಮ್ಮ ಮಕ್ಕಳ ಭವಿಷ್ಯ ಬಹಳ ಆತಂಕದಲ್ಲಿರ್ತದೆ. ಇವ್ರು ಎಲ್ಲಿಗೆ ತಗೊಂಡು ಹೋಗ್ತಾರೆ ಈ ಜಿಲ್ಲೆನ ಅಂತಕ್ಕಂಥದ್ದನ್ನ ಒಂದ್ಸಲಿ ಆಲೋಚನೆ ಮಾಡಿ. ಎಂದು ಕೂಡ ಸನ್ಮಾನ್ಯ ಕುಮಾರಣ್ಣ ಅವರು 4 ಬಾರಿ ಶಾಸಕರಾಗಿ ಮಾಡಿದ್ರಿ ನೀವು ಈ ಕ್ಷೇತ್ರದಲ್ಲಿ, ಪುಣ್ಯಾತ್ಮ ತಂದೆ ತಾಯಿದ್ರು. ಒಂದು ದಿನ ಒಬ್ಬ ಅಧಿಕಾರಿಗೆ ಫೋನ್ ಮಾಡಿ ಪೊಲೀಸ್ನ ಸ್ಟೇಷನ್ಗೆ ಬಂದಂತ ಯಾವುದೇ ಅಕ್ಕಪಕ್ಕ ಪಕ್ಷದ ಕಾರ್ಯಕರ್ತರು ಜಗಳ ಆಡ್ಕೊಂಡಾಗ
ದಯವಿಟ್ಟು ತಿದ್ದಿ ಬುದ್ಧಿ ಹೇಳಿ, ಯಾರ ಮೇಲೂ ಕೂಡ ಕೇಸ್ ಹಾಕ್ಬೇಡ್ರಿ, ಯಾರ ಮೇಲೂ FIR ಹಾಕ್ಬೇಡ್ರಿ ಅನ್ನೋ. ಯಾವತ್ತು ಈ ತರ DC-ಗಳಿಗೆ, ತಹಸೀಲ್ದಾರ್ಗಳಿಗೆ ಕುಮಾರಣ್ಣ ಅವರು ಅವರ ಅಧಿಕಾರವನ್ನ ದುರುಪಯೋಗ ಪಡಿಸ್ಕೊಂಡಿಲ್ಲ, ಯಾರ ಮೇಲೂ ಒತ್ತಡ ಏರಲಿಲ್ಲ. ಈ ರೀತಿ ನಡ್ಕೊಂಡ್ ಬಂದಿರ್ತಕ್ಕಂಥ ಕುಟುಂಬದವ್ರು ನಾನು ನಿಂತ್ಕೊಂಡಿದ್ದೀನಿ ಇಲ್ಲಿ. ಬಹುಶಃ ಇವಾಗ ADC ಬರ್ಬೋದು, SP ಮಾತಾಡಿದೆ, ಇಲ್ಲ ಸರ್ ತಮ್ಮನ್ನ ಭೇಟಿ ಮಾಡಬಾರದು ಅನ್ನೋದು ಹೇಳಿಲ್ಲ, ಮುಖ್ಯಮಂತ್ರಿಗಳು ಹೋಯ್ತಾ ಇದ್ದಂಗೆ ಬರ್ತಾರಂತೆ. ನಾನೇನಪ್ಪ ಮಾಡ್ಲಿ, ನಾನೇನ್ ಬಿಟ್ಟಿಗೆ ಬಿದ್ದಿದ್ದೀನಾ?